ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಹಾಜರುಪಡಿಸುವುದಕ್ಕೆ ಪಬ್ಲಿಕ್ ಟಿವಿ ಮಾಡಿಕೊಂಡಿರುವ ತಯಾರಿಯ ಮೊದಲ ಭಾಗದ ಒಂದು ಭಾಗವನ್ನು ನೋಡಿದ್ರಿ. ಈಗ ಎರಡನೇ ಭಾಗ ಪ್ರಾರಂಭ. ಇವತ್ತಿನಿಂದ ನನ್ನ 3 ಸಹೋದ್ಯೋಗಿಗಳು ಅಯೋಧ್ಯೆಯಿಂದ ನಿರಂತರವಾದ ತಮ್ಮ ವರದಿಗಳನ್ನು ತರಲಿಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ ಅಂತ ಅವರು ಧರಿಸಿರುವ ವಸ್ತ್ರಗಳಿಂದಲ್ಲ ಹೇಳ್ತಿರೋದು ನಾನು. ಅವರು ಬಹುಶಃ ಪ್ಲ್ಯಾನ್ ಮಾಡಿಕೊಂಡಿರೋ ಸ್ಟೋರಿಗಳಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಚಳಿ ಇದೆ, ಹಾಗಾಗಿ ಸರ್ವ ರೀತಿಯಿಂದಲೂ ಸಜ್ಜಾಗಿದ್ದಂತೆ ಕಾಣಿಸ್ತಾ ಇದೆ ಸರ್ ಅಂತ ಅನ್ಬೇಕಾಗಿಲ್ಲ ಯಾರೂ. ಆಲ್ ರೈಟ್, 3 ಇವತ್ತಿನಿಂದ ವರದಿಗಳನ್ನು ಅಲ್ಲಿಂದ ತರ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿವಿಯ ವಿಶೇಷ ಮೆಗಾ ಕವರೇಜ್ಗೆ ಪೂರಕವಾಗಿ ಅವರು ಮಾಡಿಕೊಳ್ಳುತ್ತಿರುವಂತಹ ಪೂರ್ವ ತಯಾರಿ. ರಾಮ್ ಕಿ ಪೌಡಿಯಿಂದ ನನ್ನ ಸಹೋದ್ಯೋಗಿ ದೆಹಲಿಯ ಬಾತ್ಮೀದಾರರು ಆಗಿರುವಂತಹ ಶಬೀರ್ ಅಲ್ಲಿರ್ತಾರೆ. ಲತಾ ಮಂಗೇಶ್ಕರ್ ವೃತ್ತದಿಂದ ನನ್ನ ಹಿರಿಯ ಸಹೋದ್ಯೋಗಿ ಆಗಿರುವಂತಹ ಬೆಂಗಳೂರಿನಿಂದ ಹೋಗಿರೋ ಅರುಣ್ ಬಡಿಗೇರ್ ಇರ್ತಾರೆ. ಮತ್ತು ಸೂರ್ಯಸ್ತಂಭ ಬೀದಿಯಿಂದ ಇವತ್ತಿಗೆ ಅರವಿಂದ್ ಇರ್ತಾರೆ ಅಂತ ಪರ್ಮನೆಂಟ್ಲಿ ಅಲ್ಲೇ ನಿಂತಿರ್ತಾರೆ ಅಂತಲ್ಲ, ಇವತ್ತಿಗೆ ಅಲ್ಲಿರ್ತಾರೆ. ಆಲ್ ರೈಟ್, ಮೊದಲಿಗೆ ಲೆಟ್ ಮಿ ಗೋ ಟು ಆ ಶಬೀರ್ಗೆ ಮೊದಲು ಹೋಗ್ತಾ ಇದ್ದೀನಿ. ರಾಮ್ ಕಿ ಪೌಡಿ ಶಬೀರ್, ನನ್ನ ನೆನಪಿನಲ್ಲಿರುವುದೆಲ್ಲ ಸರಿ ಎನಿಸಿದರೆ ಅತ್ಯಂತ ಕೊಳಕು, ಗಲೀಜು ಮತ್ತು ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲದೆ ಬೇಕಾಬಿಟ್ಟಿ ಇದ್ದಂತಹ ಪ್ರದೇಶ ಈಗ ಹೇಗಿದೆ ಸರ್? ಒಮ್ಮೆ ತೋರಿಸ್ತೀನಿ, ನೀವೇ ನೋಡ್ಬಿಡಿ ಹೇಗಿದೆ ಅನ್ನುವಂಥದ್ದನ್ನ. ನೋಡಿ ಒಮ್ಮೆ ಈ ಲೈಟಿಂಗ್ ಅನ್ನ ಹೇಗೆ ಜಗಮಗಿಸ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಅದ್ಭುತವಾಗಿ ನೋಡ್ಲಿಕ್ಕೆ ಸಿಗುವಂತದ್ದು. ಕೇವಲ ಅಯೋಧ್ಯೆ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಅಲ್ಲದೆ ಪ್ರವಾಸಿ ತಾಣವಾಗಿ ಕೂಡ ಬದಲಾಗ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿಯನ್ನ ನಾವು ಯಾರಿಗೂ ಕೊಡ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ನೋಡಿ, ಒಮ್ಮೆ ನೀವು ನೈಟ್ ಇಲ್ಲಿ ಬಂದು ಕೂತ್ಕೊಂಡ್ರೆ ನಿಮ್ಮ ಎಲ್ಲಾ ಸ್ಟ್ರೆಸ್ ಗಳನ್ನು ರಿಲ್ಯಾಕ್ಸ್ ಮಾಡಿಕೊಂಡು ನೀವು ಅಯೋಧ್ಯೆಗೆ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು ಅನ್ನುವಂಥದ್ದು. ಇಲ್ಲಿ 2 ರೀತಿಯಾದಂತಹ ಸಾರ್ಥಕಗಳು. ಒಂದು, ಬೆಳಗ್ಗೆ ಹೊತ್ತು ಹೋಗಿ ಶ್ರೀರಾಮನ ದರ್ಶನವನ್ನ ಮಾಡ್ಕೊಂಡು ಬಂದ್ರೆ ಅದು ಒಂದು ಸಾರ್ಥಕತೆ. ಸಂಜೆ ಬಂದು ಸರಯೂ ನದಿ ತೀರದಲ್ಲಿ ಆರತಿಯನ್ನ ನೋಡ್ಕೊಂಡು ಈ ಲೈಟಿಂಗ್ಸ್ ಅನ್ನು ಒಮ್ಮೆ ನೋಡ್ಕೊಂಡು ಹೋಗ್ಬಿಟ್ರೆ ಅದು 2ನೇ ಸಾರ್ಥಕತೆ ಬಹುಶಃ ನನ್ನ ಪ್ರಕಾರ. ಅಷ್ಟು ಅದ್ಭುತವಾಗಿ ಈ ಒಂದು ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನು ಜನಸಂದಣಿ ಜಾಸ್ತಿ ಆಗುವಂತ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಲೈಟಿಂಗ್ ಗಳನ್ನ ಕೂಡ ನಾವಿಲ್ಲಿ ಕಾಣಬಹುದು. ಸಾಕಷ್ಟು ಜನರು ಕುತೂಹಲದಿಂದ ಇಲ್ಲಿ ಬಂದು ಇದನ್ನ ಕಣ್ ತುಂಬಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಬಹಳಷ್ಟು ಅಚ್ಚುಕಟ್ಟಾದಂತ ವ್ಯವಸ್ಥೆಗಳು ಕೂಡ ಇಲ್ಲಿ ಆಗಿದ್ದಾವೆ ಸರ್. ಆಲ್ ರೈಟ್, ನಾಳೆಯಿಂದ ನಿಮ್ಮ ಎಲ್ಲ ವಿವರಗಳನ್ನು ನೋಡ್ತೀವಿ. ಆದರೆ ಅಲ್ಲಿ ಓಡಾಡೋವಾಗೆಲ್ಲ ಒಂದ್ಸರಿ ಮಧ್ಯೆ ಹೇಳ್ತಾರೆ, ನಾವು ಕರ್ನಾಟಕದವರು, ನಮ್ಮ ಮೈಸೂರಿನಿಂದಾನೇ ಬಂದಿದ್ದು ವಿಗ್ರಹ ಅಂತ ಒಂದೊಂದ್ಸರಿ ಜನಕ್ಕೆ ಹೇಳ್ತಾ ಇರಿ, ಎಲ್ಲರಿಗೂ ಗೊತ್ತಾಗಲಿ ಸ್ವಲ್ಪ ಚೆನ್ನಾಗಿ. ಲತಾ ಮಂಗೇಶ್ಕರ್ ವೃತ್ತ ಅತ್ಯಂತ ಬದಲಾವಣೆಗಳನ್ನು ಹೊಸದಾಗಿ ಸೃಷ್ಟಿಯಾಗಿರುವ ರೀತಿ ಬಂದಿರೋ ವೃತ್ತ ಅದು. ಅಲ್ಲಿಂದ ಅರುಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಅರುಣ್, ಅಯೋಧ್ಯೆಯ ಜನ ಈ ಬದಲಾವಣೆಗಳನ್ನು ನನ್ನ ಲೆಕ್ಕಾಚಾರದಲ್ಲಿ ನಿರೀಕ್ಷೆ ಮಾಡಿರದ ಬದಲಾವಣೆಗಳು ಇವೆಲ್ಲ. ಬಹುಶಃ ನಮ್ಮ ಜೀವಿತ ಕಾಲದಲ್ಲಿ ಆಗತ್ತೆ ಅಂತ ಯಾರೋ ಅಂದ್ಕೊಂಡಿರಲಿಲ್ವೇನೋ, ಈಗ ಅದಾಗಿದೆ. ಇದು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಅಯೋಧ್ಯಾವಾಸಿಗಳಿಗೆ ಏನನ್ನಿಸ್ತಾ ಇದೆ ಅಲ್ಲಿ? ಎಸ್ ಸರ್, ಅಯೋಧ್ಯ ವಾಸಿಗಳಿಗೆ ಬಹುದೊಡ್ಡದಾಗಿ ನೀವು ಹೇಳ್ದಂಗೆ ಈ ನಿರೀಕ್ಷೆ ಇರಲಿಲ್ಲ ಸರ್, ಡೆಫಿನೆಟ್ ಆಗಿರಲಿಲ್ಲ ಯಾವಾಗ ಆಗುತ್ತೋ ಏನಾಗುತ್ತೆ ಅಂತೇಳಿ. ಬಟ್ ಜೀವನದ ಬದಲಾವಣೆಗಳು ಬಹಳಷ್ಟಾಗಿದೆ ಸರ್. ಅವರ ಆರ್ಥಿಕ ಆದಾಯ ಏನಿದೆ, ಆದಾಯದ ಮಟ್ಟ ದ್ವಿಗುಣವಾಗ್ತಾ ಇದೆ. ಆದಾಯದ ವಿಚಾರದಲ್ಲಿ ನೋಡೋದಾದ್ರೆ ಜೀವನದ ಕ್ರಮಗಳ ಬದಲಾವಣೆ ಆಗ್ತಾ ಇದೆ. ಅದೇನೇ ಆಗಿರಬಹುದು, ಮುಂಚೆ 100 ರೂಪಾಯಿ ಇದ್ದಿದ್ದು ಈಗ 1000 ರೂಪಾಯಿಗೆ ಬಂದು ತಲುಪಿರುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಅಷ್ಟೊಂದು ಬದಲಾವಣೆಗಳನ್ನ ನಾವು ಅಯೋಧ್ಯೆಯಲ್ಲಿ ಅಂತೂ ಕಾಣಿಸ್ತಾ ಇದೆ. ನಾನು 8 ವರ್ಷದ ಹಿಂದೆ ಕೂಡ ಅಯೋಧ್ಯೆಗೆ ಬಂದಿದೆ. ಆಗಿದ್ದಂಥ ಪರಿಸ್ಥಿತಿಗೂ ಈಗಿರುವಂಥ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ಆಮೇಲೆ ಇನ್ನೊಂದು ತೋರಿಸ್ಬೇಕು ಸರ್, ನನಗೆ ಇಷ್ಟ ಆಗ್ತಾ ಇದ್ದಿದ್ದು ಲತಾ ಮಂಗೇಶ್ಕರ್ ಅವರ ಈ ಚೌಕ್ನಲ್ಲಿ ನೀವು ಇಲ್ಲಿ ಚಳಿ ಸರ್, 10 ಡಿಗ್ರಿ ಸೆಲ್ಸಿಯಸ್ ಇದೆ ಸರ್, ಈಗ ತುಂಬಾ ಚಳಿ ಇದೆ. ಆ ಸಂದರ್ಭದಲ್ಲಿ ಇಲ್ಲೊಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಸರ್. ತುಂಬಾ ಈ ಬಿಸಿಯನ್ನ ಗ್ಯಾಸ್ ಮೂಲಕವಾಗಿ ಇಟ್ಟಿದ್ದಾರೆ. ಯಾರೇ ಬಂದ್ರು ಇಲ್ಲಿ ಕಾಯಿಸ್ಕೊಂಡು ಅವರು ಈ ತರ ಕಾಸ್ಕೊಳ್ಬಹುದು ಸರ್. ಜೊತೆಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಟೆಂಪರೇಚರ್ಗಳನ್ನ ವ್ಯತ್ಯಾಸಗಳನ್ನ ಇಟ್ಕೊಂಡ್ಬಿಟ್ಟು ಕಾಯಿಸ್ಕೊಳ್ಬಹುದು. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಪೊಲೀಸರಿಗೂ ಕೂಡ ಅಲ್ಲೊಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅದು ಬ್ಯೂಟಿಫುಲ್ ಆಗಿದೆ. ಅವ್ರಿಗೂ ಕೂಡ ಇದೇ ರೀತಿಯಾಗಿ ಕಾಯಿಸ್ಕೊಳ್ಳೋಕೆ, ಎಲ್ಲ ಪೊಲೀಸರಿಗೂ ಚಳಿಯನ್ನ ಕಾಯಿಸ್ಕೊಳ್ಳೋದಕ್ಕೋಸ್ಕರ ಸರ್ ಈ ರೀತಿಯಾದಂಥ ವ್ಯವಸ್ಥೆಗಳನ್ನ ಅಲ್ಲಲ್ಲಿ ಮಾಡಿರೋದು ಕಾಣಿಸುತ್ತೆ ಸರ್. ಆಮೇಲೆ ಲೈಟಿಂಗ್ಸ್ ಗಳನ್ನ ನೀವು ನೋಡಬಹುದು ಸರ್, ಅದ್ಭುತವಾಗಿ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಎಲ್ಲಾ ಕಡೆಯೂ ಕೂಡ ಹೆಚ್ಚಿನ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸರ್. ಆಲ್ ರೈಟ್, ಸೂರ್ಯಸ್ತಂಭ ಬೀದಿಯಿಂದ ಅರವಿಂದ್ ಅಲ್ಲೋಗಿ
ನಿಂತ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಸ್ವಲ್ಪ ಈ ಧರ್ಮ ಪ್ರೇರಿತ ಕಾರ್ಯಕ್ರಮಗಳೇನಾದ್ರು ಬಂದಾಗ ಅದರ ಮುಂದಾಳತ್ವವನ್ನು ವಹಿಸುವಂತಹ ಮಹಾಪ್ರಧಾನ ಆ್ಯಂಕರ್ ಅಂತ ಕರಿಬೋದಾ ಇವರನ್ನು? ಪ್ರಧಾನ ಆ್ಯಂಕರ್ ಅಂತ ಕರಿಬೋದು ಇವ್ರನ್ನ. ಧರ್ಮ ಪ್ರೇರಿತ ಕಾರ್ಯಕ್ರಮಗಳು ಬಂದಾಗ ಏನು ಅರವಿಂದ್ 2 ಇಂಚು ಉಬ್ಬಿದ್ದಂಗೆ ಕಾಣಿಸ್ತಾ ಇದೆ. ಸರ್ ನಮಸ್ಕಾರ ಸರ್. ನಾವು ಬೆಳಗ್ಗೆ ಮಧ್ಯಾಹ್ನದಿಂದ ಅಯೋಧ್ಯೆಯಲ್ಲಿ ಸುತ್ತಾಡ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಬಟ್ ತುಂಬ ಜನ ಹೇಳ್ತಾ ಇದ್ರು ಈಗ ಒಂದು 15 ದಿನ 20 ದಿನ ಹಿಂದೆ ಹೇಗಿತ್ತು ಅಯೋಧ್ಯೆ ಆ ರೀತಿ ಇಲ್ಲ, ಇವಾಗ ತುಂಬ ತ್ವರಿತವಾಗಿ ಕಾಮಗಾರಿ ನಡೆದಿದೆ, ಬಹಳ ಬೇಗ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಏನೇ ಅಭಿವೃದ್ಧಿಗಳನ್ನ ಮಾಡಿದ್ರೂ ಕೂಡ ರಾಮಾಯಣದ ಹಿನ್ನೆಲೆಯನ್ನು ಇಟ್ಕೊಂಡೇ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಕ್ಕಂಥದ್ದು. ಶ್ರೀರಾಮಚಂದ್ರ ಹೇಳಿ ಕೇಳಿ ಸೂರ್ಯವಂಶದವರು. ಹಾಗಾಗಿ ನ್ಯಾಷನಲ್ ಹೈವೇಯಿಂದ ಅಯೋಧ್ಯೆಗೆ ಕನೆಕ್ಟ್ ಮಾಡ್ತಕ್ಕಂಥ ಏಕೈಕ ರಸ್ತೆ ಇದು. ನಾವು ನೋಡ್ತಾ ಇರ್ತಕ್ಕಂಥದ್ದು ಸೂರ್ಯಪಥ ಅಂತ ಅಂದ್ಬಿಟ್ಟು. ಈ ರಸ್ತೆಯಲ್ಲಿ ಹೇಗೆ ನಿಮಗೆ ನೀವು ಎರಡೂ ಕಡೆಯಲ್ಲಿ ಸೂರ್ಯನ ಅಂದರೆ ಈಗ ಬೆಳಗ್ಗೆ ಸೂರ್ಯ ಹುಟ್ಟುವ ಸಮಯ, ಸೂರ್ಯಾಸ್ತವಾಗುವ ಸಮಯ, ಇದನ್ನು ಉಲ್ಲೇಖವಾಗಿಟ್ಕೊಂಡು ಸ್ತಂಭಗಳನ್ನ ಮಾಡಿ ಮೇಲ್ಗಡೆ ಸೂರ್ಯನನ್ನು ಮಾಡಿದರೆ ಪ್ರತಿ ಸ್ತಂಭನೂ ಕೂಡ ರಾಮಾಯಣದ ಉಲ್ಲೇಖಗಳನ್ನ ಹೇಳ್ತಾ ಇದೆ. ಆರಂಭದಲ್ಲಿ ರಾಮನ ಒಂದು ಬಿಲ್ಲು ಆ ರೀತಿಯಲ್ಲಿ ಆರ್ಚ್ ಮಾಡಿದ್ದಾರೆ. ಬರ್ತಕ್ಕಂಥವ್ರಿಗೆ ಆರಂಭದಿಂದಲೇ ರಾಮಾಯಣದ ಒಂದು ಗಮ್ಮತ್ತು ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾನ್ಸೆಪ್ಟ್ನಲ್ಲಿ ಇದನ್ನು ಮಾಡಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ರಾಮಾಯಣದ ವಿಚಾರಗಳನ್ನೇ ಪ್ರಮುಖ ಆಧಾರವಾಗಿ ಇಟ್ಕೊಂಡು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಕೆಲವು ಸಂಪೂರ್ಣವಾಗಿದೆ, ಇನ್ನೂ ಕೆಲವು ಆಗಬೇಕಾಗಿದೆ ಸರ್. ಆಲ್ ರೈಟ್, ಈಗ ಮೂವರನ್ನು ನಾನು ಬಿಡುಗಡೆ ಮಾಡ್ತೀನಿ. ಬಿಕಾಸ್ ನಿಮ್ಮ ಚಳಿಯ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತಾ ಇದೆ ನನಗೆ. ಹಾಗಾಗಿ ವಾರ್ಮಪ್ ಆಗಿ ಚೆನ್ನಾಗಿ ನಾಳೆಯಿಂದ ಕರ್ನಾಟಕ ರಾಜ್ಯದ ಜನರಿಗೆ ನಿಮ್ಮ ವರದಿಗಳನ್ನು ಚೆನ್ನಾಗಿ ತಲುಪಿಸಿ. ಒಳ್ಳೆಯದಾಗಲಿ ನಿಮ್ಮ ಮೂವರಿಗೂ. ಸದ್ಯಕ್ಕೆ ಅಲ್ಲೆಲ್ಲೋ ಅರುಣ್ ಬಿಡಿಗೇರ್ ತೋರಿಸಿದ ಜಾಗದಲ್ಲಿ ಚಳಿ ಕಾಯಿಸ್ಕೋಬೋದು ಬೇಕಿದ್ದರೆ.